ಬುಡಕ್ಕೆ ಹಚ್ಚಬೇಕು. ಇದರಿಂದ ಕೂದಲು ಉದುರುವಿಕೆ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ನೆಗಡಿಗೆ ಬೆಳ್ಳುಳ್ಳಿಯ ಸಿಪ್ಪೆಗಳಿಂದ ಸಿಗುವ ಪರಿಹಾರಗಳು. ಬೆಳ್ಳುಳ್ಳಿಯ ಸಿಪ್ಪೆಗಳನ್ನು ಕೆಂಡದ ಮೇಲೆ ಹಾಕಿ ಅದರ ಹೊಗೆಯನ್ನು ತೆಗೆದುಕೊಂಡರೆ ಕಟ್ಟಿದ ಮೂಗಿನ ಸಮಸ್ಯೆಗಳು ಕಡಿಮೆಯಾಗಿ ಉಸಿರಾಟ ಸುಲಭವಾಗುತ್ತದೆ. ಹಾಗೆ ನೆಗಡಿ ಕೂಡ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ನಿತ್ಯ ಬೆಳಿಗ್ಗೆ ಅಗೆದು ತಿನ್ನುವುದು ಅತಿ ಉತ್ತಮವಾಗಿದ್ದು ನೆಗಡಿ, ಕೆಮ್ಮು ಇವುಗಳನ್ನು ಬರದಂತೆ ನೋಡಿಕೊಳ್ಳುತ್ತದೆ. ಬಾಣಂತಿಯರ ಆರೋಗ್ಯ ರಕ್ಷಣೆಯಲ್ಲಿ ಬೆಳ್ಳುಳ್ಳಿಯ ಪಾತ್ರ. ಬಾಣಂತಿಯರ ಮೈ ಹಸಿಯಾಗಿರುವುದರಿಂದ ಅವರನ್ನು ಬೆಚ್ಚಗಿಡಿಸುವುದು ಅವಶ್ಯಕವಾಗಿದೆ. ಅಂತಹುದರಲ್ಲಿ ಬೆಳ್ಳುಳ್ಳಿ ಉತ್ತಮ ಆಹಾರವಾಗಿದೆ. ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಬಳಸುವುದು ಬಲು ಉತ್ತಮವಾಗಿದೆ. ಅದು ದೇಹವನ್ನು ಬೆಚ್ಚಗಿಡಲು ಉತ್ತಮವಾಗುತ್ತದೆ. ಜೊತೆಗೆ ಕಿವಿಯ ಆರೋಗ್ಯಕ್ಕೂ ಉತ್ತಮವಾಗಿದೆ. ಬೆಳ್ಳುಳ್ಳಿಯಿಂದ ತಯಾರಿಸುವ ಚಟ್ನಿಪುಡಿಗಳು, ಬೆಳ್ಳುಳ್ಳಿಯ ಸಾಂಬಾರ್ ಇನ್ನೂ ಅನೇಕ ಖಾದ್ಯಗಳನ್ನು ತಯಾರಿಸಬಹುದಾಗಿದೆ. ಹೆಣ್ಣು ಮಕ್ಕಳ ಗರ್ಭಕೋಶದ ಆರೋಗ್ಯಕ್ಕೆ ಬೆಳ್ಳುಳ್ಳಿಯ ಉತ್ತಮ ಪರಿಹಾರಗಳು. ಗರ್ಭಕೋಶದ ಸಂಪೂರ್ಣ ಉತ್ತಮ ಆರೋಗ್ಯಕ್ಕೆ ಹಾಗೂ ಗರ್ಭ ನಿರೋಧಕ ಶಕ್ತಿಯನ್ನು ವೃದ್ಧಿಸಲು ಬೆಳ್ಳುಳ್ಳಿಯನ್ನು 48 ದಿನಗಳ ಕಾಲ ಮದ್ದಿನ ರೂಪದಲ್ಲಿ ಸೇವಿಸುವುದು ಅತಿ ಉತ್ತಮವಾಗಿದೆ. ಇದು ಗರ್ಭದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಹೆಣ್ಣು ಮಕ್ಕಳ ಋತುಚಕ್ರವು ನಿಯಮಿತವಾಗಿ ಆಗದಿದ್ದರೆ, ಅದರ ದೋಷದಿಂದ ಗರ್ಭಕೋಶದಲ್ಲಿ ನೋವು ಉಂಟಾದರೆ ಬೆಳ್ಳುಳ್ಳಿಯನ್ನು 1 ಲೋಟ ನೀರಿನಲ್ಲಿ ಬೇಯಿಸಿಕೊಂಡು ಅದನ್ನು ಸೋಸಿಕೊಂಡು ದಿನಕ್ಕೆ 3 ಬಾರಿ ಈ ಬೆಳ್ಳುಳ್ಳಿ ನೀರನ್ನು ಕುಡಿಯಬೇಕು. ಇದು ಗರ್ಭಕೋಶದ ನೋವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ. ಹುಣ್ಣು, ಹುಳಕಡ್ಡಿ ಹಾಗೂ ಜಂತು ಹುಳಗಳ ನಿವಾರಣೆಯಲ್ಲಿ ಬೆಳ್ಳುಳ್ಳಿಯ ಪಾತ್ರ. ಹುಣ್ಣು ಜಾಸ್ತಿಯಾಗಿ ಕೊಳೆಯುವ ಪರಿಸ್ಥಿತಿ ಇದ್ದರೂ ಸಹ ಬೆಳ್ಳುಳ್ಳಿ ಉತ್ತಮ ಪರಿಹಾರವನ್ನು ನೀಡುತ್ತದೆ. ಬೆಳ್ಳುಳ್ಳಿಯನ್ನು ಬೆಣ್ಣೆಯೊಂದಿಗೆ ಬೆರೆಸಿ ಜಜ್ಜಿಕೊಂಡು ಮಿಶ್ರಣ ತಯಾರಿಸಿಕೊಳ್ಳಬೇಕು. ಈ ಮಿಶ್ರಣವನ್ನು ವಾಸನೆ ಬರುವ ಹುಣ್ಣಿರುವ ಜಾಗದಲ್ಲಿ ಹಚ್ಚಬೇಕು. ಕೆಲವು ಸಮಯದ ನಂತರ ವಾಸನೆ ನಿವಾರಣೆಯಾಗಿ ಹುಣ್ಣು ಕೂಡ ಕಡಿಮೆಯಾಗುತ್ತದೆ. ಹುಳಕಡ್ಡಿ ಸಮಸ್ಯೆಗೆ ಬೆಳ್ಳುಳ್ಳಿ ಉತ್ತಮ ಪರಿಹಾರವನ್ನು ನೀಡುತ್ತದೆ. ತುಳಸಿ ಎಲೆಗಳೊಂದಿಗೆ ಬೆಳ್ಳುಳ್ಳಿಯ 2 ಎಸಳನ್ನು ಸೇರಿಸಿ ಜಜ್ಜಿಕೊಂಡು ಹುಳಕಡ್ಡಿ ಇರುವ ಜಾಗದಲ್ಲಿ ಹಚ್ಚಬೇಕು. ಇದನ್ನು ಪ್ರತಿದಿನ ಕಡಿಮೆಯಾಗುವವರೆಗೂ ಮಾಡಿದರೆ ಉತ್ತಮವಾಗಿರುತ್ತದೆ. ಹೊಟ್ಟೆಯಲ್ಲಿ ಜಂತು ಹುಳಗಳ ಸಮಸ್ಯೆಯಿಂದ ಹೊಟ್ಟೆ ನೋವು ಬರುತ್ತಿದ್ದರೆ 3 ಎಸಳು ಬೆಳ್ಳುಳ್ಳಿಯನ್ನು ಸುಟ್ಟು ತಿನ್ನಬೇಕು. ಇದು ಜಂತುಗಳ ಉಪದ್ರವವನ್ನು ಕಡಿಮೆ ಮಾಡಿಸುತ್ತದೆ. ಮಕ್ಕಳಿಗೂ ಈ ಮದ್ದನ್ನು